ಎನಿಮಿಯಾ, ರಕ್ತಹೀನತೆ. ಇದರಿಂದಾಗಿ ಪುವರ್ ಕಾನ್ಸಂಟ್ರೇಷನ್ ಅಂದರೆ ಏಕಾಗ್ರತೆಯ ಕೊರತೆ, ಊಟ ಸೇರದೇ ಇರೋದು, ಎಕ್ಸಸೈಸ್ ಇಂಟಾಲರೆನ್ಸ್ ಅಂದರೆ ಹೆಚ್ಚು ಕೆಲಸ ಮಾಡಿದರೆ ಉಸಿರಾಟದ ತೊಂದರೆ ಬರೋದು, ಮಕ್ಕಳಲ್ಲಿ ಪೈಕ ಅನ್ನೋ ಸಿಂಪ್ಟಮ್ ಕಾಣಿಸ್ಕೊಳ್ಳುತ್ತೆ. ಅಂದರೆ ಈ ನಾನ್ ಎಡಿಬಲ್ ಐಟಮ್ಸ್ ಲೈಕ್ ಪೇಂಟು, ಮಣ್ಣು, ಐಸು ಇತ್ಯಾದಿಗಳನ್ನು ತಿನ್ನೋದು, ಇವೆಲ್ಲವೂ ಇದರ ಲಕ್ಷಣಗಳಾಗಿದೆ. ಆಹಾರದಲ್ಲಿ ಹೆಚ್ಚಾಗಿ ಕಬ್ಬಿಣಾಂಶದ ಕೊರತೆ ಆದರೆ ಈ ರಕ್ತಹೀನತೆ ಕಾಣಿಸ್ಕೊಳ್ಳುತ್ತೆ. ಹಾಗಾದರೆ ನಾವು ಯಾವ ಥರದ ಆಹಾರಗಳನ್ನು ಸೇವನೆ ಮಾಡಬೇಕು? ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದರೆ ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು, ಹಾಗೆ ಬೀಟ್ರೂಟು, ದಾಳಿಂಬೆ, ಖರ್ಜೂರ, ಒಣ ದ್ರಾಕ್ಷಿ, ರಾಗಿ, ಸಜ್ಜೆ, ಬೆಲ್ಲ, ಈ ಎಲ್ಲ ಆಹಾರಗಳಲ್ಲಿ ಕಬ್ಬಿಣಾಂಶದ ಅಂಶ ಜಾಸ್ತಿ ಇರುತ್ತೆ. ನೆನಪಿಡಿ, ಆಹಾರದಲ್ಲಿನ ಕಬ್ಬಿಣಾಂಶ ಸರಿಯಾಗಿ ಅಬ್ಸಾರ್ಬ್ ಆಗಬೇಕು ಅಂದರೆ ಊಟದ ಜೊತೆಗೆ ಹಾಲು, ಕಾಫಿ, ಟೀ ಕುಡಿಬೇಡಿ. ಊಟದಲ್ಲಿ ಹುಣಸೆ ರಸ, ಲಿಂಬೆಹಣ್ಣಿನ ರಸವನ್ನು ಬಳಸಿ. ಧನ್ಯವಾದ.